ಹಲೋ ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇನ್ನೂ ನನ್ನ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಬೇಗನೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ. ಇವತ್ತಿನ ವಿಷಯ ಬಂದ್ಬಿಟ್ಟು RSS ಅಂದರೆ RSS ಎಂದರೇನು, RSSನ ಹಿನ್ನೆಲೆ ಏನು, RSS ಮಾಡಿದ ಸಮಾಜಮುಖಿ ಕಾರ್ಯಗಳು ಯಾವುವು, RSS ಒಂದು ರಾಷ್ಟ್ರೀಯ ಸಂಘಟನೆಯೋ ಅಥವಾ ಕೋಮುವಾದಿ ಸಂಘಟನೆಯೋ, ಇದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನೋಡ್ಕೊಂಬರೋಣ. ಮೊದಲನೇದಾಗಿ RSS ಅಂದರೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಅಂತ ಕರಿತೀವಿ. ಇದು ಸ್ಥಾಪನೆಯಾದದ್ದು 1925ರ ವಿಜಯದಶಮಿ ದಿವಸ, ಅಂದರೆ 27 ಸೆಪ್ಟೆಂಬರ್ 1925ರಂದು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಸ್ಥಾಪನೆಯಾಯಿತು. ಅದೇ ರೀತಿ ಇದರ ಸ್ಥಾಪಕರು ಬಂದ್ಬಿಟ್ಟು ಕೇಶವ್ ಬಲಿರಾಮ್ ಹೆಡ್ಗೇವಾರ್. ಇವರು ಈ ಸಂಘಟನೆಯನ್ನು ಸ್ಥಾಪನೆ ಮಾಡ್ತಾರೆ. ಈ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘಟನೆಯ ಮೂಲ ಉದ್ದೇಶ ಏನಪ್ಪಾ ಅಂದರೆ ಹಿಂದೂ ರಾಷ್ಟ್ರವನ್ನು ಸ್ಥಾಪಿಸುವುದಾಗಿರುತ್ತದೆ. ಅದೇ ರೀತಿ ಇದರ ಕೇಂದ್ರ ಕಚೇರಿ ಬಂದ್ಬಿಟ್ಟು ಈಗಿನ ಮಹಾರಾಷ್ಟ್ರ ರಾಜ್ಯದ ನಾಗ್ಪುರ್ ಎಂಬ ನಗರದಲ್ಲಿ RSSನ ಕೇಂದ್ರ ಕಚೇರಿಯನ್ನು ನಾವು ನೋಡಬಹುದು. ಮೊದಲನೇದಾಗಿ RSS ಸ್ಥಾಪನೆಯಾದಾಗ ಇದರಲ್ಲಿ ಕೇವಲ 17 ಜನ ಮಾತ್ರ ಇರ್ತಾರೆ. ಈಗ ಇದರಲ್ಲಿ ನಾವು 40 ಲಕ್ಷಕ್ಕಿಂತ ಅಧಿಕ ಜನ ಸದಸ್ಯರನ್ನು ನೋಡಬಹುದು. ಅಂದರೆ ಇಡೀ ಜಗತ್ತಿನಲ್ಲಿ ಅತ್ಯಂತ ದೊಡ್ಡ ಸಂಘಟನೆಯನ್ನು ನಾವು ಅಂತ ಕರಿಬಹುದು ಇದಕ್ಕೆ. ಅದೇ ರೀತಿ ಇಡೀ ನಮ್ಮ ಭಾರತ ದೇಶದಲ್ಲಿ 73,000ಕ್ಕಿಂತ ಅಧಿಕ ಶಾಖೆಗಳನ್ನು ನಾವು ಭಾರತದಲ್ಲಿ ನೋಡಬಹುದು. ಅಂದರೆ 73,000ಕ್ಕಿಂತ ಅಧಿಕ ಸಂಘಟನೆಗಳು, ಅಂದರೆ ಪ್ರತಿ ನಗರದಲ್ಲಿ ಆಗಿರ್ಬೋದು, ಪ್ರತಿ ಹಳ್ಳಿಗಳಲ್ಲಿ ಈ ರೀತಿ 73,000ಕ್ಕಿಂತ ಅಧಿಕ ಶಾಖೆಗಳಿವೆ. ಅದೇ ರೀತಿ RSS ಸ್ಥಾಪಿಸಲು ಕಾರಣ ಏನು, ಇದರ ಬಗ್ಗೆ ನಾವು ಹಿನ್ನೆಲೆ ನೋಡ್ಕೊಂಬರೋಣ. ಮೊದಲನೇದಾಗಿ ಇವರಿಗೆ ನಾವು ಡಾಕ್ಟರ್ ಕೇಶವ್ ಬಲಿರಾಮ್ ಹೆಡ್ಗೇವಾರ್ ಅವರು, ಇವರು ಮಹಾರಾಷ್ಟ್ರದಲ್ಲಿ ಇರ್ತಾರೆ. ತದನಂತರ ತಾವು ತಮ್ಮ ವೈದ್ಯ ವೃತ್ತಿ ಮಾಡಲು ಬಂಗಾಳಕ್ಕೆ ಹೋಗಿರ್ತಾರೆ. ಆ ಬಂಗಾಳದಲ್ಲಿ ತಾವು ಏನು ಮಾಡ್ತಿರ್ತಾರಪ್ಪ ಅಂದರೆ ವೈದ್ಯಕೀಯ ವೃತ್ತಿಯನ್ನು ಆರಂಭಿಸಿರ್ತಾರೆ. ಅದೇ ಸ್ವಾತಂತ್ರ್ಯ ಸಂಗ್ರಾಮ ಇರುತ್ತೆ. ಆ ಸಮಯದಲ್ಲಿ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಇವರು ಅನುಶೀಲನಾ ಸಮಿತಿಯ ಸದಸ್ಯರಾಗ್ತಾರೆ. ಅನುಶೀಲನಾ ಸಮಿತಿಯ ಸದಸ್ಯರಾದ ತಕ್ಷಣ ಇವರು ಅಲ್ಲಿನ ಕ್ರಾಂತಿಕಾರಿ ಚಟುವಟಿಕೆಗಳಿಗೆ ಮಹತ್ವ ಕೊಟ್ಟು ಅದರ ಕಡೆ ಪ್ರೇರೇಪಿತರಾಗ್ತಾರೆ. ತದನಂತರ ಆ ಪ್ರೇರೇಪಿತರಾಗಿ ಪುಣೆಗೆ ಬಂದು ಅಲ್ಲಿ VD ಸಾವರ್ಕರ್ ಅವರನ್ನು ಏನು ಮಾಡ್ತಾರೆ, ಭೇಟಿಯಾಗ್ತಾರೆ. ಭೇಟಿಯಾದ ನಂತರ ಅವರು ವಿಷಯ ಅರ್ಥ ಮಾಡ್ಕೊತಾರೆ. ಏನಪ್ಪ ಅಂದರೆ ಬ್ರಿಟಿಷರು ಕೇವಲ ಸ್ವಲ್ಪ ಜನ ಇರ್ತಾರೆ. ಆ ಸ್ವಲ್ಪ ಜನ ಏನು ಮಾಡ್ತಾರಪ್ಪ ಅಂದರೆ ಇಡೀ ನಮ್ಮ ಭಾರತವನ್ನು ಆಳ್ತಿರ್ತಾರೆ. ಆದರೆ ನಮ್ಮ ಭಾರತದಲ್ಲಿ ಕೋಟಿಗಟ್ಟಲೆ ನಾವು ಹಿಂದೂಗಳಿದ್ರೂ ಕೂಡ ಆ ಬ್ರಿಟಿಷರನ್ನು ಭಾರತದಿಂದ ತೊಲಗಿಸಲು ಸಾಧ್ಯವಾಗ್ತಿರಲ್ಲ. ಸೊ ಅದಕ್ಕೋಸ್ಕರ ಹಿಂದೂಗಳನ್ನು ಒಗ್ಗೂಡಿಸಲು ಈ ಮೂಲ ಕಾರಣ ಏನು ಮಾಡ್ತಾರೆ, ರಾಷ್ಟ್ರೀಯ ಸ್ವಯಂ ಸೇವಕ ಸಂಘಟನೆಯನ್ನು ಸ್ಥಾಪನೆ ಮಾಡ್ತಾರೆ. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘಟನೆ ಏನಾದರೂ ಸ್ಥಾಪನೆ ಮಾಡಲು ಮೂಲ ಕಾರಣ ಏನಾದರೂ ಇದ್ದಿದ್ದೇ ಆದಲ್ಲಿ ನಾವು ಬ್ರಿಟಿಷರನ್ನು ತೊಲಗಿಸಲು ಎಲ್ಲ ಹಿಂದೂಗಳನ್ನು ಒಗ್ಗೂಡಿಸಲು ಸ್ಥಾಪನೆಯಾದ ಸಂಘಟನೆ ಅದು ಯಾವುದಪ್ಪ ಅಂದರೆ RSS. ಆಲ್ರೆಡಿ ನಾವು ನೋಡುವ ಹಿಂದೂ ಮಹಾಸಭೆ ಎಲ್ಲ ಇರ್ತದೆ. ಆದರೆ ಈ ಸಂಘಟನೆಯ ಮೂಲಕ ಕೇಶವ್ ಬಲಿರಾಮ್ ಹೆಡ್ಗೇವಾರ್ ಅವರು ನಮ್ಮ ಭಾರತಕ್ಕೆ ಸ್ವಾತಂತ್ರ್ಯ ದೊರಕಿಸಿಕೊಡಲು ಹೋರಾಟ ಮಾಡಲು ಆರಂಭಿಸ್ತಾರೆ. ಈ ರೀತಿ ಈ RSS ಸ್ಥಾಪನೆ ಆಗ್ತದೆ. ತದನಂತರ ಇಲ್ಲಿ ಇವರಿಗೆ ನಾವು RSSನ ಅಧ್ಯಕ್ಷರುಗಳಿಗೆ ಅಂದರೆ ಮುಖ್ಯಸ್ಥರಿಗೆ ಏನಂತ ಕರಿತೀವಪ್ಪ ಅಂದರೆ ಸರಸಂಘ ಚಾಲಕರ ಅಂತ ಕರಿತೀವಿ. ಏನಂತ ಕರಿತೀವಿ, ಸರಸಂಘ ಚಾಲಕರ ಅಂತ ಕರಿತೀವಿ. ಇಲ್ಲಿವರೆಗೆ ನಾವು ಕೇವಲ 6 ಜನ ಸರಸಂಘ ಚಾಲಕರನ್ನು ನೋಡಬಹುದು. ನಾವು ಮೊದಲನೇದಾಗಿ ನೋಡಬೇಕಾದ್ರೆ ಕೇಶವ್ ಬಲಿರಾಮ್ ಹೆಡ್ಗೇವಾರ್ ಅವರು. ತದನಂತರ ಇದಕ್ಕೆ ಭದ್ರ ಬುನಾದಿ ಹಾಕಿದವರು ಯಾರಪ್ಪ ಅಂದರೆ MS ಗೋಲ್ವಾಲ್ಕರ್ ಅವರು. MS ಗೋಲ್ವಾಲ್ಕರ್ ಗುರುಜಿ ಅವರು ಏನು ಮಾಡ್ತಾರಪ್ಪ ಅಂದರೆ ಸತತವಾಗಿ 33 ವರ್ಷಗಳ ಕಾಲ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಸರಸಂಘ ಚಾಲಕರಾಗಿ ಕಾರ್ಯನಿರ್ವಹಿಸ್ತಾರೆ. ಇತ್ತೀಚಿನ ಈಗ ಅಂದರೆ ಸದ್ಯದಲ್ಲಿರುವ ಸರಸಂಘ ಚಾಲಕರು ಯಾರಪ್ಪ ಅಂದರೆ ಮೋಹನ್ ಭಾಗವತ್ ಆಗಿರ್ತಾರೆ. ಅಂದರೆ ಬಹಳ ಜನ ಹೇಳ್ತಿರ್ತಾರೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಅಂದರೆ ಕೇವಲ ಬ್ರಾಹ್ಮಣ ಸಂಘ ಅಂತ ಕರೀತಾರೆ, ಕೇವಲ ಬ್ರಾಹ್ಮಣ ಸಂಘ ಅಂತ ಕರೀತಾರೆ. ಆದರೆ ಬ್ರಾಹ್ಮಣೇತರ ಒಬ್ಬರು ಸರಸಂಘ ಚಾಲಕರಾಗಿರ್ತಾರೆ. ಅವರ ಹೆಸರು ಏನಪ್ಪ ಅಂದರೆ ರಾಜೇಂದ್ರ ಸಿಂಗ್ ಅಂತ ನಾವು ಕರಿಬಹುದು. ಈ ರೀತಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಸ್ಥಾಪನೆ ಆಯಿತು. ಈ ರೀತಿ ಸರಸಂಘ ಚಾಲಕರಿರ್ತಾರೆ. ಇದರ ಮೂಲ ಉದ್ದೇಶ ಕೂಡ ನಿಮಗೆ ಯಾವ ರೀತಿ ಸ್ಥಾಪನೆ ಆಯಿತು, ಹಾಗೆ ಇದು ಕೂಡ ಏನು ಮಾಡ್ತಾರಪ್ಪ ಅಂದರೆ ಭಾರತೀಯ ರಾಷ್ಟ್ರೀಯ ಚಳುವಳಿಯಲ್ಲಿ ಕೂಡ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಭಾಗಿಯಾಗಿರುತ್ತೆ. ಈ ರೀತಿ ನಾವು ನೋಡ್ಕೊಂಡ್ಬರ್ಬೋದು. ತದನಂತರ ಇದು ಹಲವಾರು ಸಮಾಜಮುಖಿ ಕಾರ್ಯಗಳಲ್ಲಿ ಭಾಗಿಯಾಗಿರುತ್ತದೆ. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘವು ನಾವೆಲ್ಲ ನೋಡ್ಬೋದು. ಎಲ್ಲೇ ಏನಾದರೂ ಭೂಕಂಪ ಆಗಿರ್ಬೋದು, ಚಂಡಮಾರುತ ಬಂದರೆ ಅಲ್ಲಿ ಮೊದಲನೇದಾಗಿ ತಕ್ಷಣ ಇರೋರು ಯಾರಪ್ಪ ಅಂದರೆ ನಾವು RSS ಅಂತ ಕರಿಬಹುದು. ಆದರೆ RSSನ
ಕೆಲಸ ಏನಪ್ಪ ಅಂದರೆ ಒಂದು ಮೂಲ ಅಂದರೆ ಬುನಾದಿಯಿಂದ ಅವರು ಕೆಲಸ ಮಾಡ್ಕೊಂಡು ಹೋಗ್ತಾರೆ. ಅಂದರೆ ತಮ್ಮ ಕೆಲಸವನ್ನು ಯಾರಿಗೂ ಹೇಳಿಕೊಳ್ಳುವುದಿಲ್ಲ, ಒಂದು ಪ್ರಚಾರವನ್ನು ಪಡೆದುಕೊಳ್ಳುವುದಿಲ್ಲ. ಆರ್ ಎಸ್ ಸಂಘಟನೆ ಅದು ಒಂದು ದೊಡ್ಡ ಶಕ್ತಿ ಅಂತ ಕೂಡ ಹೇಳ್ಬೋದು ಇಲ್ಲಿವರೆಗೆ ಬೆಳ್ಕೊಂಬರಲು. ಈಗ ನೋಡ್ಬೋದು ಹಲವಾರು ಹೆಲ್ತ್ ಕ್ಯಾಂಪ್ಗಳನ್ನು ಮಾಡ್ತಾರೆ. ಅಂದರೆ ಉದಾಹರಣೆಗೆ ಯಾವುದೇ ವ್ಯಕ್ತಿಗೆ ಆರೋಗ್ಯ ಯಾವುದೇ ಒಂದು ಸಾಂಕ್ರಾಮಿಕ ರೋಗ ಬಂದಲ್ಲಿ ಇವರು ಹೆಲ್ತ್ ಕ್ಯಾಂಪ್ಗಳನ್ನು ಹಾಕ್ತಾರೆ. ಮತ್ತು ನಾವು ಕ್ಲೀನ್ಲೈನೆಸ್ ಅಂದರೆ ಹಲವಾರು ಸ್ವಚ್ಛತಾ ಕಾರ್ಯಕ್ರಮಗಳನ್ನು ಕೈಗೊಳ್ತಾರೆ. ಅದೇ ರೀತಿ ವೊಕೇಶ್ನಲ್ ಟ್ರೈನಿಂಗ್ ಪ್ರೋಗ್ರಾಮ್ಸ್ಗಳನ್ನು ಅಂದರೆ ವೃತ್ತಿಪರವಾಗಿ ಯಾವುದಾದ್ರೂ ಒಂದು ಟ್ರೈನಿಂಗ್ ಪ್ರೋಗ್ರಾಮ್ಗಳನ್ನು ಆರ್ ಎಸ್ ಎಸ್ನವರು ಕಂಡಕ್ಟ್ ಮಾಡ್ತಾರೆ. ಅದೇ ರೀತಿ ಎಲ್ಲಿಯಾದರೂ ಡಿಸಾಸ್ಟರ್ಗಳಾದರೆ ಆಲ್ರೆಡಿ ನಾನು ಹೇಳಿದ್ದೀನಿ, ಭೂಕಂಪ, ಚಂಡಮಾರುತ ಅಲ್ಲರಿ ಒಂದು ಮಾನವತಾವಾದಿ ಒಂದು ಕಾರ್ಯಗಳಲ್ಲಿ ಕೂಡ ಇವರು ಭಾಗಿಯಾಗಿರ್ತಾರೆ. ಇನ್ನೊಂದು ಏನಪ್ಪ ಅಂದರೆ ಮೂಲ ಉದ್ದೇಶ ಆರ್ ಎಸ್ ಎಸ್ನ ಅಂದರೆ ನಮ್ಮ ದೇಶೀಯತನವನ್ನು ನಾವು ಬಿಟ್ಟುಕೊಡಬಾರ್ದು. ಅಂದರೆ ನಾವು ನಮ್ಮ ದೇಶದ ಒಂದು ಕಲ್ಚರಲ್ ಹೆರಿಟೇಜನ್ನು ನಾವು ಏನು ಮಾಡಬೇಕು, ರಕ್ಷಣೆ ಮಾಡಬೇಕು. ಅದರ ಸಲುವಾಗಿ ಆರ್ ಎಸ್ ಎಸ್ ಏನು ಮಾಡ್ತದೆ, ಕೆಲಸವನ್ನು ಮಾಡುತ್ತದೆ. ನಾವು ಆರ್ ಎಸ್ ಎಸ್ಗೆ ಸೇರುವುದರಿಂದ ನಮಗೇನು ಲಾಭ ಅಂದರೆ ನಮಗೆ ಆರ್ ಎಸ್ ಎಸ್ ಸೇರುವುದರಿಂದ ಯಾವುದೇ ರೀತಿಯ ಲಾಭ ಇಲ್ಲ. ನಾವು ಕಳೆದುಕೊಳ್ಳುವುದೇ ಹೆಚ್ಚು. ಇಲ್ಲಿ ನಮ್ಮ ಸಮಯವನ್ನು ಕೂಡ ಕಳೆದುಕೊಳ್ಳುತ್ತೇವೆ, ನಮ್ಮ ಹಣವನ್ನು ಕೂಡ ನಾವು ಇದರಲ್ಲಿ ವ್ಯಯ ಮಾಡಬೇಕಾಗುತ್ತೆ. ಈ ರೀತಿ ಆರ್ ಎಸ್ ಎಸ್ಗೆ ಸೇರುವುದರಿಂದ ನಮಗೆ ಯಾವುದೇ ರೀತಿ ಉಪಯೋಗ ಇಲ್ಲ. ಆದರೆ ನಾವು ಒಂದು ರಾಷ್ಟ್ರೀಯ ಒಂದು ಚಟುವಟಿಕೆಯಲ್ಲಿ ಭಾಗಿಯಾದಂತೆ ಆಗುತ್ತದೆ. ಅಂದರೆ ನಾವು ದೇಶದಲ್ಲಿ ಹುಟ್ಟಿದ ಮೇಲೆ ನಮ್ಮ ದೇಶಕ್ಕೋಸ್ಕರ ಏನಾದರೂ ಕೊಡುಗೆ ಕೊಡಬೇಕಂದ್ರೆ ನಾವು ಸ್ವಯಂ ಸೇವಕ ಸಂಘದ ಮೂಲಕ ನಾವು ಕೂಡ ಕೊಡುಗೆ ಕೊಡಬಹುದು. ಈ ರೀತಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಯಾವುದೇ ಒಂದು ಆಮಿಷ ಇಲ್ಲದೆ ತನ್ನ ಕೆಲಸವನ್ನು ದೇಶದಾದ್ಯಂತ ಇಲ್ಲಿಯವರೆಗೂ ಮಾಡ್ತಾ ಇದೆ ಅಂತ ನಾವು ನೋಡ್ಕೊಂಬರ್ಬೋದು. ಅದೇ ರೀತಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘಟನೆ ಸ್ಥಾಪನೆಯಾದ್ರಿಂದ ಇಲ್ಲಿಯವರೆಗೆ ಅಂದರೆ ಸ್ವತಂತ್ರದ ನಂತರ 3 ಸಲ ಇದು ಏನು ಮಾಡಿದ್ದಾರೆ, ನಿಷೇಧ ಮಾಡಿದ್ದಾರೆ. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘಟನೆಯನ್ನು ಒಂದು 1948ರಲ್ಲಿ ಈ ನಿಷೇಧ ಮಾಡಿದ್ದಾರೆ. ತದನಂತರ 1975ರಲ್ಲಿ ನಿಷೇಧ ಮಾಡಿದ್ದಾರೆ. 1992ರಲ್ಲಿ 1948ರಲ್ಲಿ ನಿಷೇಧ ಮಾಡಲು ಕಾರಣ ನಾಥೂರಾಮ್ ಗೋಡ್ಸೆ ಅವರು ಏನು ಮಾಡ್ತಾರಪ್ಪ ಅಂದರೆ ಮಹಾತ್ಮ ಗಾಂಧೀಜಿಯವರನ್ನು ಕೊಲೆ ಮಾಡ್ತಾರೆ. ಆವಾಗ ಅವ್ರು ಹೇಳ್ತಾರೆ, ನಾನು ಕೂಡ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಸದಸ್ಯ ಅಂತ ನಾಥೂರಾಮ್ ಗೋಡ್ಸೆ ಅವರು ಹೇಳ್ಕೊತಾರೆ. ಸೊ ಅದರ ಸಲುವಾಗಿ 1948ರಲ್ಲಿ ಈ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘಟನೆಯನ್ನು ಏನು ಮಾಡ್ತಾರೆ, ಬ್ಯಾನ್ ಮಾಡಲಾಗುತ್ತದೆ. ತದನಂತರ 1975ರಲ್ಲಿ ಅವಾಗ ತುರ್ತು ಪರಿಸ್ಥಿತಿ ಇರುತ್ತೆ. ಆ ತುರ್ತು ಪರಿಸ್ಥಿತಿ ಇದ್ದ ಕಾರಣ 1975ರಲ್ಲೂ ಕೂಡ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘಟನೆ ಏನು ಮಾಡಿರ್ತಾರೆ, ಬ್ಯಾನ್ ಮಾಡಿರ್ತಾರೆ, ರದ್ದು ಮಾಡಿರ್ತಾರೆ. ತದನಂತರ 1992ರಲ್ಲಿ ಕೂಡ ರದ್ದು ಮಾಡಿರ್ತಾರೆ. ಆ ಕಾರಣ ಬಾಬ್ರಿ ಮಸೀದಿಯ ಒಂದು ಧ್ವಂಸ ಪ್ರಕರಣ. ಆಗಿನ ಕಾಲದ ಪಿ ವಿ ನರಸಿಂಹರಾವ್ ಅವರು ಏನು ಮಾಡಿರ್ತಾರೆ, ರಾಷ್ಟ್ರೀಯ ಸ್ವಯಂ ಸೇವಕ ಸಂಘಟನೆಯನ್ನು ಕೂಡ ರದ್ದು ಮಾಡಿರ್ತಾರೆ. ತದನಂತರ ಮತ್ತೆ ಆ ರದ್ದನ್ನು ಹಿಂತೆಗೆದುಕೊಂಡಿರ್ತಾರೆ. ಈ ರೀತಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಹಲವಾರು ಅಡೆತಡೆಗಳು ಬಂದರೂ ಕೂಡ ಅದು ತನ್ನ ಕಾರ್ಯವನ್ನು ಸತತವಾಗಿ ನಿರ್ವಹಿಸ್ತಾ ಬಂದಿದೆ. ಅದೇ ರೀತಿ ಆರ್ ಎಸ್ ಎಸ್ಗೆ ಇವಾಗ ಒಂದು 100ರ ಸಂಭ್ರಮ ಅಂತ ನಾವು ಕೂಡ 100ರ ಸಂಭ್ರಮ ನೋಡಬಹುದು. ಅದೇ ರೀತಿ ಹಲವಾರು ಉದಾಹರಣೆಗೆ ಹಲವಾರು ಎಡಪಂಥೀಯರು ಏನು ಮಾಡ್ತಿದ್ದಾರಪ್ಪ ಅಂದರೆ ಈ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘಟನೆ ದೇಶದಲ್ಲಿ ಒಂದು ಕೋಮು ಗಲಭೆಯನ್ನು ಎಬ್ಬಿಸ್ತಾ ಇದೆ ಅಂತ ಹೇಳ್ತಿದ್ದಾರೆ. ನನ್ನ ಪರ್ಸ್ನಲ್ ಆಗಿ ನಾನು ಹೇಳಬೇಕಾದ್ರೆ ಇಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘಟನೆಯ ಒಂದು ಹಲವಾರು ಬೈಠಕ್ಗಳಲ್ಲಿ ನಾನು ಕೂಡ ಭಾಗಿಯಾಗಿದ್ದೇನೆ. ಆ ಭಾಗಿಯಾದ ಸಂದರ್ಭದಲ್ಲಿ ಅವರ ಒಂದು ವಿಚಾರಧಾರೆಗಳು ಯಾವ ರೀತಿ ಇದ್ದವಪ್ಪ ಅಂದರೆ ಕೇವಲ ಒಂದು ರಾಷ್ಟ್ರೀಯತೆಗೆ ಸಂಬಂಧಿಸಿದ್ದು, ಯಾವುದೇ ರೀತಿ ಒಂದು ಧರ್ಮ, ಯಾವುದೇ ರೀತಿಯ ಒಂದು ಜಾತಿಗೆ ಸಂಬಂಧಿಸಿರಲಿಲ್ಲ. ಸೊ ಅದೇ ರೀತಿ ನಾವು ನೋಡ್ಬೋದು ಒಂದು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘಟನೆಯಲ್ಲಿ ಅದರಲ್ಲಿ ಎಲ್ಲ ಜಾತಿಯ ಎಲ್ಲ ಧರ್ಮದ ಸದಸ್ಯರನ್ನು ಕೂಡ ನಾವು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದಲ್ಲಿ ನೋಡ್ಬೋದು. ಉದಾಹರಣೆಗೆ ನಾವು ಮುಸ್ಲಿಂ ಸಂಘಟನೆಗೆ ಕೂಡ ಒಂದು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದಲ್ಲಿದ್ದಾರೆ. ಎಲ್ಲ ಜಾತಿಯವರು ಕೂಡ ಈ ಒಂದು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘಟನೆಯಲ್ಲಿ ಇದ್ದಾರೆ. ಬಹಳಷ್ಟು ಮಂದಿ ಹೇಳ್ತಿರ್ತಾರೆ ಇದು ಮುಸ್ಲಿಂ ವಿರೋಧಿ ಅಂತ ಹೇಳ್ತಾರೆ. ಆದರೆ ಅದಕ್ಕೆ ಯಾವುದೇ ರೀತಿಯ ಒಂದು ಪುರಾವೆಗಳಿಲ್ಲ. ಅಂದರೆ ಅವರ ಉದ್ದೇಶ ಒಂದೇ, ಹಿಂದೂ ಧರ್ಮ ಅಂದರೆ ಹಿಂದೂ ಅಂದರೆ ಅದು ಒಂದು ಜೀವನ ಪದ್ಧತಿ, ಅದನ್ನು ನಾವು ಅಳವಡಿಸಿಕೊಳ್ಳಬೇಕು. ನಮ್ಮದೇನು ಸನಾತನ ಇದೆ ಅದನ್ನು ನಾವು ಅಳವಡಿಸಿಕೊಂಡು ಬರಬೇಕು, ಅದನ್ನು ಕಾಪಾಡಿಕೊಳ್ಳಬೇಕು. ಅದಕ್ಕೆ ಈ ಒಂದು ಮೂಲ ಉದ್ದೇಶ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘಟನೆಯ ಒಂದು ಮೂಲ ಉದ್ದೇಶ ಏನಪ್ಪ ಅಂದರೆ ನಮ್ಮ ಭಾರತೀಯತೆಯನ್ನು ಅಥವಾ ನಮ್ಮ ಪೂರ್ವಜರು ಏನು ಒಂದು ಉಳಿಸಿಕೊಂಡು ಬಂದಿದ್ದಾರೆ ಆ ಸಂಸ್ಕೃತಿಯನ್ನು ನಾವು ಬೆಳೆಸಿಕೊಂಡು ಹೋಗಬೇಕೆಂಬುದೇ ಈ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಒಂದು ಮೂಲ ಉದ್ದೇಶ. ಇತ್ತೀಚಿನ ದಿನಗಳಲ್ಲಿ ನಾವು ನೋಡ್ಬೋದು ಹಲವಾರು ಮುಸ್ಲಿಂ ನಾಯಕರುಗಳು ಕೂಡ ಒಂದು ಮೋಹನ್ ಭಾಗವತ್ ಅವರನ್ನು ಮೀಟ್ ಮಾಡಿ ಅದರ ಬಗ್ಗೆ ಮಾತುಕತೆ ಮಾಡ್ತಿದ್ದಾರೆ. ಈ ರೀತಿ ನಾವು ಒಂದು ಕೋಮು ಸೌಹಾರ್ದತೆ ಬೆಳೀತಿದೆ ಹೊರತು ಕೋಮು ಗಲಭೆ ಎಬ್ಬಿಸುವಂಥ ಕಾರ್ಯ ಆಗಿಲ್ಲ ಅಂತ ಕೂಡ ನಾನು ಹೇಳಬಲ್ಲೆ. ಕಾರಣ ಏನಪ್ಪ ಅಂದರೆ ನಾನು ಹಲವಾರು ಬೈಠಕ್
ಹೋರಾಟಗಳಲ್ಲಿ ಭಾಗಿಯಾಗಿದ್ದಾನೆ. ಅವರ ಒಂದು ಯಾವುದೇ ಒಂದು ಮಾತುಗಳಲ್ಲಿ ಈ ರೀತಿಯ ಒಂದು ಆಕ್ರಮಣಕಾರಿ ಅಥವಾ ಕೋಮುಗಲಭೆ ಹೇಳಿಕೆಗಳನ್ನು ನಾನು ಕಂಡಿಲ್ಲ. ಅಂದರೆ ಕೇವಲ ಅವರ ಒಂದು ಮುಖ್ಯ ಉದ್ದೇಶ ರಾಷ್ಟ್ರೀಯತೆಯಾಗಿದೆ. ಇದು ಕೇವಲ ನನ್ನ ಅನಿಸಿಕೆಯಾಗಿರುತ್ತದೆ. ಈ ರೀತಿ ಹಲವಾರು ಸಮಾಜಮುಖಿ ಕಾರ್ಯಗಳಲ್ಲಿ RSS ತನ್ನ ಕೆಲಸವನ್ನು ಮಾಡ್ತಾ ಇದೆ. ಅದಕ್ಕೆ ಈ ವರ್ಷ 2025ರಲ್ಲಿ RSSಗೆ ಒಂದು ಶತಮಾನೋತ್ಸವವನ್ನು ಆಚರಿಸಿಕೊಳ್ಳುತ್ತಿದೆ. ಈ ರೀತಿ RSSನ ಒಂದು ಸಂಪೂರ್ಣ ವಿಡಿಯೋವನ್ನು ನಿಮಗೆ ನೀಡಿದ್ದೇನೆ. ಇದರಲ್ಲಿ ಏನಾದರೂ ತಪ್ಪಾಗಿದ್ದರೆ ತಮ್ಮ ಕಮೆಂಟ್ ಬಾಕ್ಸಲ್ಲಿ ಹಾಕಬಹುದು. ಎಲ್ಲರಿಗೂ ಧನ್ಯವಾದಗಳು.